ನಂದು ಹೀಲ್ಸ್ ತೋರಿಸ್ತಿ ಸಿ ಆಕ್ಚುಲಿ ಈ ಡ್ರೆಸ್ ಹಾಕಣ್ಕಂತ ನಂಗೆ ಐಡಿಯಾ ಇರಲಿಲ್ಲ. ಒಬ್ಬತ್ತಿಗಲ್ಲಿ ಹಿಂದೆ ಬಂದ್ರು ಮಾತಾಡ್ಸ್ರು, ಮತ್ತೆ ನಾನೊಂದ್ ಕಡೆ ಮಾಸ್ಕ್ ಹಾಕೊಂಡ್ರು ಹೆಂಗೆ ಗುರ್ತಿಡಿದ್ರು ಅಂದೇಳಿ. ಎಲ್ರಿಗೂ ನಮಸ್ಕಾರ, ಹೆಂಗಿದ್ರಿ? ಆರಾಮ? ಯಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು UGI. ನಾನು ಕೂತ್ಕೊಂಡು ಥಿಂಕ್ ಮಾಡೋದು ಎಂತ ಹೊಸದು ಮಾಡ್ಬೋದು ಅದನ್ನೇ ಸೇಮ್ ಯಾರಾದರೂ ಡಿಟ್ಟೋ ಕಾಪಿ ಮಾಡಿದ್ರೆ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಎಲ್ಲ ಗಮ್ಮತ್ತಾಗಿದ್ರಿ ಅಲ್ಲ. ಇವತ್ತು ಒಂದು ಸ್ಪೆಷಲ್ ಡೇ. ಇವತ್ತು ಆ್ಯಕ್ಚುಲಿ ಥರ್ಸ್ಡೇ. ನಾವು ಹೊರಡ್ತಿದ್ದ ಊರಿಗೆ. ಇವತ್ತೆಂತ ಸ್ಪೆಷಲ್ ಅಂತಂದರೆ ನನಗೆ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವ್ರದ್ದು ಫ್ಯಾಷನ್ ಡಿಸೈನಿಂಗ್ ಕೋರ್ಸಲ್ಲ ಅವ್ರದ್ದೊಂದು ಫ್ಯಾಷನ್ ಇವೆಂಟ್ ಮಾಡ್ತಿದ್ರು, ಫ್ಯಾಷನ್ ಶೋ. ಸೊ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಅದಕ್ಕೆ ವಿ ಆರ್ ಗೋಯಿಂಗ್. ಈಗ ಗಂಟೆ ಎಷ್ಟು ಗೊತ್ತಾ? 5:15. ಮನೆಯಿಂದ ಹೊರಟದ್ದು 5:15 ಹಾಗೆ ಆಲ್ಮೋಸ್ಟ್. ಈಗ ಆನ್ ದ ವೇ ಇತ್ತು, ಬೆಂಗಳೂರಲ್ಲೇ ಇತ್ತು. ಒಂದು 1:30 or 2 ಒಳಗೆ ರೀಚ್ ಆಗುತ್ತಲ್ಲ. 12:30 ನಾವು ಗಡಿಬಿಡಿ ಮಾಡಿಬಿಡಿ, ಆರಾಮ್ಸೆ ಹೋಗೋಣ ಆಯ್ತಾ. ಪ್ರತಿ ಇವೆಂಟ್ ಇಪ್ಪತ್ತಿಗೂ ನಾನು ಒಂದು ಶಾಪಿಂಗ್ ಎಲ್ಲ ಮಾಡೋದಿರುತ್ತೆ ನನಗೆ ಕಂಪಲ್ಸರಿ. ಬಿಕಾಸ್ ನನಗೆ ಇವನು ಕ್ರಿಯೇಟರ್ಸ್ ಲೈಫ್ ಹೆಂಗಿರುತ್ತೆ ಅಂದ್ಕೊಂಡು ಎಲ್ಲ ಹಂಗೆ ಹಾಕೊಂಡೆಲ್ಲೋ ವಿಡಿಯೋ ಹಾಕ್ತಿರುತ್ತೆ. ಸೊ ಅದನ್ನೇ ಒಂದು ಹೊಸ ಇವೆಂಟಿಗೆ ಹಾಕೋಕ್ಕೆ ನಮಗೂ ಖುಷಿ ಇರೋದಿಲ್ಲ, ವಿಡಿಯೋ ಹಾಕೋದು ಕಂಡಿರ್ತಾರಲ್ಲ ಎಲ್ಲರೂ ಆ ಡ್ರೆಸ್ ಅಂದ್ಕೊಂಡು. ಸೊ ಡ್ರೆಸ್ ಇಸ್ ದ ಮೇನ್ ಪಾರ್ಟ್ ಆಫ್ ಅವರ್ ಲೈಫ್. ಅದಕ್ಕೆ ಶಾಪಿಂಗ್, ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಿದ್ವಿ, ಅದೆಲ್ಲ ಆಯಿತು. ಆಮೇಲೆ ಖುದ್ದಾಗಿ ನಾನೇ ಹೋಗಿ ನಿನ್ನೆ ಆಫೀಸ್ ಅವರ ಮಧ್ಯದಲ್ಲಿ ಹೋಗಿ ತಗೊಂಡ್ಕೋದಿ. ಎಂಥದ್ದು ಇಲ್ಲ ಕಲೆಕ್ಷನ್, ಎಂಥದ್ದು ಇಲ್ಲ. ಗಲೀಜ್ ಅಂದ್ರೆ ಗಲೀಜು ಕಲೆಕ್ಷನ್ಸ್ ಅದು ಸಿಕ್ಕಲೇ ಇಲ್ಲ. ಎಂತ ಮಾಡೋದು ಗೊತ್ತಿಲ್ಲ. ಅದ್ರಂಗೆ ಒಂದು ಹಿಡ್ಕೊಂಬಂದಿದ್ದಿ ಆ್ಯಂಡ್ ಗೊತ್ತಿಲ್ಲ ಎಂಥದಾದ್ರು ಜುಗಾಡ್ ಮಾಡ್ಕೊ. ಮಣಿಪಾಲ್ ಸಿಂಡಿಕೇಟ್ ಸ್ಟೋರಲ್ಲಿ ಎಲ್ಲ ಬಂದು ಕೇಳ್ತಿದ್ರಿ ಅಂಬ್ರಲ್ಲ. ನೀವು ಯಾರು ಈ ಆಡಿಯನ್ಸ್ ಅಂತ ಗೊತ್ತಿಲ್ಲ ನನಗೆ. ಬಟ್ ಪೀಪಲ್ ಆರ್ ಆ್ಯಕ್ಚುಲಿ ಗೋಯಿಂಗ್ ದೇರ್ ಆ್ಯಂಡ್ ಆಸ್ಕಿಂಗ್ ಸುಷ್ಮಿತಾ ಸಾಲಿಗ್ರಾಮದ್ದು ಕುಂದಾರಮ್ಮ ಪರ್ಫ್ಯೂಮ್ ಇತ್ತಾ ಅನ್ಕೊಂಡು ಖಾಲಿ ಮಾಡಿರಿ. ಫಸ್ಟ್ ಇದ್ದ ಸ್ಟಾಕ್ ಎಲ್ಲ ಸಿಂಡಿಕೇಟ್ ಸ್ಟೋರಲ್ಲಿ ಇದ್ದಿದ್ದು. ಸೊ ಫಸ್ಟ್ ಸ್ಟಾಕಲ್ಲಿ ರೀಸ್ಟಾಕ್ ಮಾಡಿಸ್ಕೊಂಡಿದ್ರು. ಸೊ ಎಸ್, ಬೇಕಿದ್ರೆ ಹೊಣಿ ಸಿಗತ್ತೆ ನಿಮಗೆ. ಅವ್ರ ಅಮೆಝಾನಲ್ಲೂ ಕೂಡ ಅವೈಲೇಬಲ್ ಇತ್ತು, ಅವ್ರ ಗೀತಾಂಜಲಿ ಸಿಲ್ಕ್ಸ್ ಉಡುಪಿಯಲ್ಲೂ ಕೂಡ ಅವೈಲೇಬಲ್ ಇತ್ತು. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲಿ ಬಿಹಾರಲ್ಲ, ಎಲ್ಲಿ ಕೋಲ್ಕತ್ತಲ್ಲ, ವೆಬ್ಸೈಟ್ ಯಾವತ್ತು ಊರಲ್ಲಿ ಇದ್ದಿಲ್ಲ, ಇಲ್ಲೆಲ್ಲ ಹೋಗಿ ಫಿನಿಶ್ ಮಾಡಿಬಿಡುವ. ಒಂದು ಲಕ್ಕಿ ವಿನ್ನರಿಗೆ ಒಂದು ಸರ್ಪ್ರೈಸ್ ಇರುತ್ತೆ. ಅದು ಎಂತಂತ ಮತ್ತೆ ಹೇಳು, ನಾವು ಇವಾಗ ಹೇಳೋದು ಬೇಡ ಆಯ್ತಾ. ಮತ್ತೆ MTR ಬಂತು. ಈಗ ತಿಂಡಿ ತಿಂಬ, ಎಂತ ತಿಂಬ? ಇಡ್ಲಿ ತಿಂಬ. ಈಗ ಇಡ್ಲಿ ತಿಂಬ. ಈಗ ತಿಂಡಿ ಇಡ್ಲಿ ಆರ್ಡರ್ ಮಾಡಿದ್ದೆ. ನಂಗೆ ಇಲ್ಲಿಗೆ ಇಡ್ಲಿ ಅಷ್ಟಿಷ್ಟ ಅಲ್ಲ, ಬಟ್ ರಚಿಸಿ ಇರುತ್ತಂತ. ಮತ್ತೆಂತ ಗೊತ್ತಾ ವಿಷಯ? ಕಿರಣದ್ದು ಫೋನ್ ನಿನ್ನೆ ಹಾಳಾಯ್ತು. iPhone 16 ತಾನೆ? iPhone 16 ಹಾಳಾಯ್ತು. ಎಷ್ಟು ಮತ್ತು iPhone 17 ತಕ್ಕಂತೆ ಅಂದ್ರೆ ನಾವೆಂತ ಮ್ಯಾಕ್ಬುಕ್, ಐಪ್ಯಾಡ್ ಎಲ್ಲ ತಗೊಂಡು ಈಗ ವಾಪಸ್ iPhone ಅಪ್ಪ 17 ಹೋದರೆ ಎಷ್ಟು? 1.5 ಲಕ್ಷ. ಅದಕ್ಕೆ ಈಗ ಸದ್ಯಕ್ಕೆ ನಾ ಹೇಳಿದೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ತಕ್ಕಣಿ ಅಂತ. ಅದಕ್ಕೆ iPhone 13 ಯೂಸ್ ಮಾಡ್ತಿದ್ರು ಮುಂಚೆ ಫೋನ್. ಇಡ್ಲಿ ಬಂತು, ಕಾಂಬಕ್ ಚಂದಿತ್ತು. ತುಪ್ಪ ಕೊಟ್ಟಿದ್ರು ಬಟ್ಟಿಲ್ಲಿ ಅಲ್ಲಕ್ಕಿ ತುಪ್ಪನೇ ತಾನೆ? ಹೌದು, ತುಪ್ಪ ಒಳ್ಳೆ ಸ್ಮೆಲ್. ತುಪ್ಪ ಹಾಕಿ ತುಪ್ಪ ಹಾಕುದ? ಅದು ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಥಿಂಕ್ ಮಾಡೋದಲ್ಲ, ಬ್ರೈನ್ ಸ್ಟಾರ್ಮ್ ಮಾಡೋದಲ್ಲ. ನಾನು ಕೂತ್ಕೊಂಡು ಥಿಂಕ್ ಮಾಡೋದು ಎಂತ ಹೊಸದು ಮಾಡ್ಬೋದು ಅದನ್ನೇ ಸೇಮ್ ಯಾರಾದರೂ ಡಿಟ್ಟೋ ಕಾಪಿ ಮಾಡಿದ್ರೆ ಉರಿತಿತ್ತು. ಮುಂಚೆಲ್ಲ ಫುಲ್ ಉರಿತಿತ್ತು, ಈಗ ಅಭ್ಯಾಸ ಐತಿ ಅಂತ ಮಾಡೋಕ್ಕಿಲ್ಲ. ಇರೋ ಫೋಟೋ ತೆಗಿಲ್ಲ ನೀವು? 100 ರೂಪಾಯಿ 200 ಇದೆಯಾ? ಕ್ಯಾಶ್ ಕೊಟ್ಟೋದು ಇವತ್ತು. ನಾವು ನಾರ್ಮಲಿ ಕ್ಯಾಶ್ ಎಲ್ಲ ಕೊಡೋದಿಲ್ಲ, ನಾವು QR ಮಾಡೋದು. ಸೊ ಈ ಸಲ ಕ್ಯಾಶ್ ತಂದು ಕೊಟ್ಟದ್ದು. ಹೇಳಿ 500 ರೂಪಾಯಿ ಇಟ್ಟಿದ್ದೆ, 300 ರೂಪಾಯಿ ಆಯ್ತು, 200 ರೂಪಾಯಿ ತಗೊಂಡು ಬನ್ನಿ. ಕರೆಕ್ಟಾಗಿ ಹೇಳಿ, 200 ರೂಪಾಯಿ ತಗೊಂಬನ್ನಿ ಅಂತ ಹೇಳಿಲ್ಲ, 500 ರೂಪಾಯಿ ಇಟ್ಟಿದೆ ಅಂತ ಹೇಳಿದೆ. ಇಲ್ಲಿ ಕಂಡ್ರೆ ಕಾರ್ ಹತ್ರ ಬಂದು ಕೂತ್ಕೊಂಡು ಚಂದ ಮಾಡಿ ಫೋಟೋ ತೆಗಿ ಅಂದ್ರೆ ಫೋಟೋ ತೆಗಿಲ್ಲ, ನಾ ಕೂತ್ಕೊಂಡಿದ್ದೆ. ನಾನು ತೆಗ್ದದ್ದು ಖುಷಿಗೆ. ಮತ್ತೆ ನಾನು ಕೇಳುದು 200 ರೂಪಾಯಿ ಫುಲ್ 200 ರೂಪಾಯಿ ಯಾರು ಕೊಡ್ತಾರೆ? ಅಲ್ಲ, ಎಲ್ಲಿಗೆ ನೀವು ಪೆಟ್ರೋಲ್ ಮುಂದೆ? ಮತ್ತೆ ನಾನು ಅವ್ರನ್ನೇ ಕಳಿಸಿ ತಗೊಂಡು ಬನ್ನಿ ಅಂತ ಅಂದೆ.
ಟಿಪ್ಸ್ ಎಲ್ಲ ಟಿಪ್ಸ್ ಕೊಡೋದು ಪ್ರಾಬ್ಲಮ್ ಇಲ್ಲ, ಬಟ್ 200 ರೂಪಾಯಿ ಅಂತ ಟಿಪ್ಸ್ ಸೀಟ್ ಕೊಡು. ಬೆಲ್ಟ್ ಹಾಕಪ್ಪ ಹೆಂಗ ಮತ್ತೆ ಹೆಂಗೆ ಅಂತ ಸೀಟ್ ಬೆಲ್ಟ್ ಮತ್ತೆ ಸೀಟ್ ಬೆಲ್ಟ್ ಮತ್ತೆ ನೀವು ಬಾರಿ 2x2 ಅನ್ನಿಸ್ಕೊಂಡು ಹೋಗಲ್ವಾ? ಇಲ್ಲ ನೋಡಿ ಟೋಲ್ ಕಟ್ಟದೆ ಇಲ್ಲ ಅಂತ ನಿಲ್ಸಿತ್ತು ಆಗಿಂದ. ಸಿಸ್ಟಮ್ ಅಂತ ಗೊತ್ತಿಲ್ಲ. ಶೇಖರ ನಂದು ವೇಷ ಕಾಣ್ತಾರೆ. ಅವನವರು ಸೈಡಿಗಾರು ಹಾಕ್ಬೋದಲ್ಲ, ನಮ್ಗೆ ಫಿಲಿಮ್ಸ್ ಕೊಡೋದು. ಈಗ ಒಂದ್ ಕಡೆ ಶಾಪಿಂಗಿಗೆ ಬಂದಿದ್ದು ನಂದು ಅದೊಂದು ಇದ್ದಿದ್ದೆ ಎಂಥದ್ದು ಲಾಸ್ಟ್ ಮೂಮೆಂಟಿಗೆ ಶಾಪ್ ಎಲ್ಲ ಮಾಡೋದು. ಸೊ ಅದು ಎಂಥದ್ದು ವರ್ಕೌಟ್ ಆಗಿಲ್ಲ. ಸೊ ಫೈನಲ್ ರೆಸಾರ್ಟ್ ಎಂತ ಹತ್ಕೊಂಬ ಅಂದ್ಕೊಂಡು ಬಂದಿದ್ಕೊಂಬ. ಹೋಪ್ಫುಲಿ ಐ ವಿಲ್ ಗೆಟ್ ಅ ಗುಡ್ ಡ್ರೆಸ್. ಇಲ್ಲಾಂದರೆ ಅದೇ ಆಲ್ರೆಡಿ ಇದ್ದದನ್ನೇ ಒಂದು ಬಿಳಿ ಡ್ರೆಸ್ ಇತ್ತು, ಅದನ್ನ ಹಾಕೊಂಡು ಹೋಗ್ಬೋದು. ಅದು ಜಿಮ್ ಕಂಬ ಸಿಕ್ಕತ್ತಲ್ದ ಅನ್ಕೊಂಡು ಮಾಸ್ಕ್ ಎಲ್ಲ ತಗೊಂಡೆ ಕಣ್ಣು. ನಾನು ಒಳ್ಳೆ ಹೋಮ್ಲೆಸ್ ಥರ ಇದೆ, ಅದಕ್ಕೆ ಮಾಸ್ಕ್ ಇದ್ದಿತ್ತು ಕಾರಂಗೆ. ಇಬ್ರು ಮಾಸ್ಕ್ ಹಾಕೊಂಡು ಹಾಕ್ಬೋದು. ಇವರೊಳ್ಳೆ ಕಾಲೇಜ್ ಅಲ್ಲ ಸ್ಕೂಲ್ ಸ್ಟೂಡೆಂಟ್ ಥರ. ಶಾಪಿಂಗ್ ಮುಗೀತು, ಈಗ ಹೋಗ್ಬೋದು. ಡನ್ ವಿತ್ ದ ಶಾಪಿಂಗ್. ಅಲ್ಲ ನಾನು ಮಾಸ್ಕ್ ಹಾಕೊಂಡಿದ್ರು ಇಬ್ರು ಬಂದ್ಕೊಂಡು ಸುಷ್ಮಿತಾ ಸಾಲಿ ಇವ್ರಿಗೆ ಗೊತ್ತಾಯ್ತು ನನ್ನ ಹೆಸರು ಕರ ಸುಷ್ಮಿತಾ ಸಾಲಿಗ್ರಾಮ ಅಂದ್ಕೊಂಡು. ಅಲ್ಲ ನಾನು ಕೊಚ್ಕೊಂಡಾಗತ್ತೇನೋ, ಬಟ್ ಸ್ಟಿಲ್ ಹೌದು. ಅಲ್ಲ ಬಿದ್ದು ಚಪ್ಪಲ್ ಜಾರುತ್ತೆ. ಸುಷ್ಮಿತಾ ಸಾಲಿಗ್ರಾಮ ಅಂತ ಹೇಳ್ಕೊಂಡು ಹೋದ್ರೆ ಅಂಬರೆ ನಾನು ಹೌದು ಅನ್ಕೊಂಡು ಬಂದರೆ ನಾವು ಹಬ್ಬತ್ತಿಗಲ್ಲಿ ಹಿಂದೆ ಬಂದರು ಮಾತಾಡ್ಸ್ರು. ಮತ್ತೆ ನಾನು ಅನ್ಕೊಂಡೆ ಮಾಸ್ಕ್ ಹಾಕೊಂಡ್ರು ಹೆಂಗೆ ಗುರ್ತಿಡಿದ್ರು ಅಂದೇಳಿ. ಹಿಂಗೆ ಮುಗಿದ್ದೆ ಪಾಪ ಎಂತ ಹಾಕೊಳ್ಳೋದು ನಾನು ಎಂತ ತಗೊಳೋದು ಅಂದ್ಕೊಂಡು ಮತ್ತೆ ತೋರಿಸ್ದೆ. ಅಂತ ಹೇಳಿ ಅಲ್ಲ ನೀವೆಂತ ಹೇಳಿದಲ್ಲಿ ಅದು ಒಂದು ವರ್ಡ್ ಹೇಳಿ ಅಷ್ಟೇ. ಚಿರನುಗಿ. Continue for 800 meters. ಐ ಆಮ್ ಗ್ರೇಟ್ಫುಲ್. ಚಿರನುಗಿ ಅಂದ್ರೆ ಗ್ರೇಟ್ಫುಲ್ಲಾ? ಕನ್ಫರ್ಮಾ? ನಾನು ಹೇಳಲ ಈಗ ಚಿರನುಗಿ ಅಂತ ಇದು ಯಾವ ವರ್ಡ್ಗೆ ಎಲ್ಲಿಂದ ತಂದಿದ್ದಕ್ಕೆ? ಚೂರಣ ಅಂದಿಲ್ಲ ನೀವು ಬಚ್ಚ. ಚಿರನುಗ್ಗಿ ಅಲ್ಲ ಚಿರಋಣಿ. ನೀವು ಈ ತರ ಕನ್ನಡ ಎಲ್ಲ ಮಾತಾಡಿ ಹಾಳು ಮಾಡ್ತೀರ ನೀವು. ವಿಜಯನಗರ ಟೈಮ್ ಇದೆ. ಹೌದು, ನೀವು ವಿಜಯನಗರದಲ್ಲಿ ಬರ್ದಿದ್ದು ಕೂತ್ಕೊಂಡು ಗ್ರಂಥ ಅಲ್ಲ. ಈಗ ಸೀದಾ ಮನೆಗೆ ಹೋಗ್ತಿದ್ದ. 1 o'clock ಆಯ್ತು. 1 hour ತೋರಿಸ್ತಿತ್ತಪ್ಪ. 1 hour ರೀಚ್ ಆಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಪ್ಪ. These are the things that go behind. ಗೆಸ್ಟ್ ಆಗಿ ಕರೆದಿದ್ದು ಫಸ್ಟ್ ಟೈಮ್ ಅಲ್ಲ, ಇದು ತನಕ 5 ಸಲ ಕರೆದಿದ್ರು. ಇದು 5ನೇ ಸಲ ನಾನು ಹೋಗ್ತಿದ್ದೆ. ಆ್ಯಂಡ್ ಫಸ್ಟ್ ಸಾರಿ ಅದು ಇನ್ಸ್ಟಿಟ್ಯೂಟ್ ಇದಲ್ಲ, ಕಾಲೇಜ್ ಕರೆದದ್ದು 4ನೇ ಕಾಲೇಜ್ ಇದು. ಫಸ್ಟ್ 2 ನಾನೇ ಒಂದು ಕುಂದಾಪುರದ್ದು, ನಾನೇ ಒಂದು ಆತಿಲ್ಲ ಅಂತ ಹೇಳಿದೆ. ನಾನು ಬೆಂಗಳೂರಂಗಿದ್ದೀರಿ, ನಾನು ಬಕ್ಕಾತಿಲ್ಲ ಅಂತ ಹೇಳಿದೆ. ಇದು ಫ್ಯಾಷನ್ ಶೋಗೆ ಜಡ್ಜ್ ಆಗಿ. ಸೊ ಸೆಕೆಂಡ್ ಟೈಮ್ ಕರೆದದ್ದು ಬೆಂಗಳೂರಿದ್ದು ಕಾಲೇಜ್. ಸೊ ಅದಕ್ಕೆ ನಾನು ಊರಂಗಿದ್ದೆ. ಆಲ್ರೆಡಿ ಕಮಿಟ್ಮೆಂಟ್ ಅಂತದ್ದು ಇದ್ದಿತ್ತು ಬೇರೆ, ಅದಕ್ಕೂ ಬರ್ತಿಲ್ಲ ಅಂದು. 3ನೇದು ಮಂಗಳೂರಿದು ಒಂದು ದೊಡ್ಡ ಕಾಲೇಜ್. ಸೊ ಅದಕ್ಕೂ ಎಲ್ಲ ಫೈನಲೈಸ್ ಆಯಿತು. ಫ್ಲೈಟ್ ಟಿಕೆಟ್ ಮಾಡಿ ಆಯ್ತು, ಎಲ್ಲ ದುಡ್ಡೆಲ್ಲ ಕೊಟ್ಟಾಯ್ತು ಫ್ಲೈಟ್ ಟಿಕೆಟಿಗೆ. ಹಿಂದಿನ ದಿನ ಸಮಥಿಂಗ್ ಹ್ಯಾಸ್ ಹ್ಯಾಪನ್, ಇಟ್ ಗಾಟ್ ಕ್ಯಾನ್ಸಲ್ಡ್. ಅದಕ್ಕೆ ಅದು ಇದಿತ್ತು ಪೇಮೆಂಟು. ಫ್ಲೈಟ್ ಟಿಕೆಟ್ ಎಷ್ಟಿತ್ತು ಅಷ್ಟೇ ಪೇಮೆಂಟ್ ಇತ್ತು. ಪೇಮೆಂಟ್ ಮಾಡಿಲ್ಲ ಅವರು. ನಂಗೆ ಗೊತ್ತಿಲ್ಲ. ಸಮ್ ಟೈಮ್ಸ್ ನಾನು ಓಕೆ ರಜೆ ಇಲ್ಲಲ್ಲ ಹಂಗೆ ಥಿಂಕ್ ಮಾಡ್ತೀನಿ. ಕಿರಣ್ ಹೇಳ್ರು ಎಸ್ ವಿಲ್ ಗೋ ಅನ್ಕೊಂಡು ಐ ಶುಡ್ ಗಿವ್ ಇಟ್ ಯು ಆರ್ ವೆರಿ ಸಪೋರ್ಟಿವ್ ಅಂತ ಹೇಳ್ರು. ಮಾಡು ಸೊ ಬಿಕಾಸ್ ಆಫ್ ಹಿಮ್. ಅದಕ್ಕಿಂತ ಇನ್ನೊಂದಿತ್ತು, ಸ್ಕೂಲ್ ಮಕ್ಕಳಂತಲ್ಲ ಚಿಕ್ಕ ಮಕ್ಕಳದ ಪುಟಾಣಿಗಳದ ಅದಕ್ಕೂ ಜಡ್ಜ್ ಆಗಿ ಕರ್ತಿದ್ರು ಚಿತ್ರದುರ್ಗ ಶಿವಮೊಗ್ಗ ಆ ಕಡೆ. ಸೊ ಅದಕ್ಕೆ February 14th ಇವ್ರೆಂತಂದ್ರೆ February 14th ನನ್ನ ಜೊತೆಗೆ ಸ್ಪೆಂಡ್ ಮಾಡೋದಿಲ್ಲ ಅನ್ಕೊಂಡು ಅವ್ರಿಗೆ ಪಾಪ ಎಂತೆಲ್ಲ ಹೇಳಿ ನಾನು February 14th ಕ್ಯಾನ್ಸಲ್ ಮಾಡಿದೆ. ಆನಿವರ್ಸರಿ ಡೇಸ್, ಬರ್ಡೇಗೆಲ್ಲ ಶೂಟ್ ಅಥವಾ ಪ್ರಮೋಷನ್ ಎಂತ ಸಹ ಇಲ್ಲ. ದಟ್ ಈಸ್ ಫಾರ್ ಅಸ್. ಹಾಗೆ ಇದೀಗ ಇವತ್ತು ಓದಿದ್ದಲ್ಲ UGI ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್. ಅಲ್ಲಿ ನಾನು 3 ವರ್ಷದ ಹಿಂದೆ ಆಲ್ರೆಡಿ ಒಬ್ಬರಿಗೆ ನಿಶಾ ಶೆಟ್ಟಿ ಅಂದ್ಕೊಂಡು ಅವ್ರು ಹಿಂಗೆ ರ್ಯಾಂಡಮ್ ಆಗಿ ನನ್ನ ಪ್ಯಾಜೆಂಟ್ ಎಲ್ಲ ವಿನ್ನೋದಲ್ಲ ಆ ಟೈಮ್ ರ್ಯಾಂಡಮ್ ಆಗಿ ಮೆಸೇಜ್ ಮಾಡಿ ಹೇಳ್ರ ಅಕ್ಕ ನೀವು ಬರ್ತೀರ ನಂದು ಶೋ ಸ್ಟಾಪರ್ ಆದರೆ ವಾಕ್ ಮಾಡ್ತೀರಾ ಅಂದ್ಕೊಂಡು ಕಾಲೇಜಲ್ಲಿ ಆಗಿದ್ದು. ಆ್ಯಂಡ್ ಇವತ್ತು
ಸ್ಟೂಡೆಂಟ್ಸ್ ಇದು ಬೇರೆ ಬೇರೆ ಸ್ಟೂಡೆಂಟ್ಸ್ ಡಿಸೈನ್ ಕಾಮಕ್ಕೆ ನನ್ನನ್ನೇ ಚೀಫ್ ಗೆಸ್ಟ್ ಆಗಿ ಕರೆದಿದ್ರೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಒಂಥರ ಫುಲ್ ಸರ್ಕಲ್ ಮೊಮೆಂಟ್ ಥರ ಫೀಲ್ ಆಗ್ತಿತ್ತು. ಸರಿ ಹಾಪ ಊಟ ಮಾಡುವ ಮನೆಗೆ. ಬಿಸಿಲಾಯ್ತು, ನಾನೀಗ ಮುಚ್ಕೊಂತಿದ್ದೆ, ನಾನು ಇಷ್ಟೊರಿಗೆ ಮಾತಾಡಿದೆ ಹೆಚ್ಚು ಚೆನ್ನಾಗಿ. ಗಂಟೆ 4:15 4:15 ಬನ್ನಿ ಅಂದಿದ್ರೆ. ಸೊ ವಿ ಆರ್ ಜಸ್ಟ್ ಆನ್ ದ ವೇ. ರೆಡಿ, ನಾನು ನನ್ನ ಗಂಡ ರೆಡಿ ಆಯ್ತಾ? ಚೆನ್ನಾಯ್ತಾ ಡ್ರೆಸ್? ದಿಸ್ ಇಸ್ ದ ಡ್ರೆಸ್ ಐ ವಾಸ್ ಟಾಕಿಂಗ್ ಅಬೌಟ್. ಬೇಬಿ ಅಲ್ಲಿ ಬಿಲ್ ಅಂತ ಇಲ್ಲ ತಾನೆ? ತೆಗ್ದಿದ್ದೀನಿ, ಒಂದೇ ಕಡೆ ಇತ್ತು ಅದು ಅಂಟಿಸಿದ್ದು, ಎಲ್ಲ ಬದಿ ಇಲ್ಲ ಮತ್ತೆ ತೆಗ್ದಿದ್ದೀನಿ, ಎಲ್ಲ ಅಂಟ್ಕೊಂಡಿದ್ದೆ ಕಷ್ಟ. ಸೊ ಎಸ್, ಹೆಂಗೆ ಕಾಣ್ತಿದ್ದಿ? ಚೆಂದ ಆಯ್ತಾ? ಸಾಕಾಯ್ತು. ಅವರೆಲ್ಲ ರೀಚ್ ಆಯ್ರಮ್ರೆ 4 ಗಂಟೆ ಒಳಗೆ ರೀಚ್ ಆಯ್ರಮ್ರೆ. ಕಮ್ಮ ಹಿಂಗಲ್ಲ ಅಂತಂತ ಲೆಟ್ಸ್ ಸಿ. ಮತ್ತೆಂತಂದರೆ ಕಾಣಿ, ನಂದು ಹೀಲ್ಸ್ ತೋರಿಸ್ತಿ. ಸಿ ಆ್ಯಕ್ಚುಲಿ ಡ್ರೆಸ್ ಹಾಕೊಂಡ್ಕಂತ ನಂಗೆ ಐಡಿಯಾ ಇರಲಿಲ್ಲ. ಕಾಣಿ 2XL ತೋರಿಸ್ತೀವಿ, ಚೆಂದ ಆಯ್ತಲ್ಲ. ಬಟ್ ಈ ಡ್ರೆಸ್ ಹಾಕೊಂಡ್ಕಂತ ನಂಗೆ ಐಡಿಯಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಪ್ಲ್ಯಾನ್ ಮಾಡೋದು ಬಳಿ ಕಾಣಿ. ಸೊ ಸ್ವಲ್ಪ ಫ್ಯೂಷನ್ ಥರ ಮಾಡ್ಕೊಂಡು. ಆ್ಯಂಡ್ ನಂದು ಇದು ಕಾಣಿ, ಇದು ಗೋಲ್ಡ್ ಕಲರ್. ಸೊ ಸ್ವಲ್ಪ ಎಲ್ಲ ಮಿಕ್ಸ್ ಇರಲಿ, ಹೆಂಗೂ ಫ್ಯಾಷನ್ ಇವೆಂಟ್ ಅಲ್ಲ, ನಾವು ಸ್ವಲ್ಪ ಸ್ಟೈಲಿಶ್ ಆಗಿ ಹಾಪ್ ಅನ್ಕೊಂಡು. ಇವೆಂಟ್ ಹೆಂಗತ್ತಂತ ಹೇಳ್ತೀವಿ. ಇದು ಮಾಲ್ ಹತ್ರ ಗೊತ್ತಿಲ್ಲ, ಓವರ್ ಡ್ರೆಸ್ಡ್ ಐನಾ ಪ್ರಾಪರ್ಲಿ ಡ್ರೆಸ್ಡ್, ಓವರ್ ಡ್ರೆಸ್ಡ್, ಅಂಡರ್ ಡ್ರೆಸ್ಡ್ ಅಂತೂ ಚಾನ್ಸೇ. ಆಲ್ವೇಸ್ ದ ಕಾನ್ಫಿಡೆನ್ಸ್ ಯು ಆರ್. ನೀನು ಇರಬೇಕು. ಓಕೆ, ಐ ಆಮ್ ದಿಸ್ ಬಿಗ್ ಪರ್ಸನಾಲಿಟಿ ಅಂತ ನಿನ್ನ ತಲೆಯಲ್ಲಿ ಇರಬೇಕು. ಬೇರೆಯವ್ರ ತಲೆಯಲ್ಲಿದ್ದು ಏನು ಪ್ರಯೋಜನ ಇಲ್ಲ. ಕರೆಕ್ಟ್ ಟೈಮಿಗೆ ಮಾಂಡವಿ ಟೈಮ್ ಸ್ಕ್ವೇರ್ ಮಾಲ್ ರೀಚ್ ಆದ ನಮ್ಮನ್ನು ರಿಸೀವ್ ಮಾಡೋಕ್ಕೆ ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು. ಮತ್ತು ನಾನು ಸ್ಟೇಜಲ್ಲಿ ರ್ಯಾಂಪ್ ಹತ್ರ ಕೂತ್ಕೊಂಡು ಪ್ರೋಗ್ರಾಮ್ ಎಲ್ಲ ಕಂಡೆ. ಫಸ್ಟಿಗೆ ಎಂಥದ್ದು ಕೆಲವು ಸಾಂಗ್ಸ್ ಮತ್ತು ಎಂಥದ್ದು ಡ್ಯಾನ್ಸ್ ಎಲ್ಲ ಇದ್ದಾಯಿತು. ಸ್ವಲ್ಪ ಹೊತ್ತಾದಮೇಲೆ ಉದ್ಘಾಟನೆ ಕೂಡ ಮಾಡ್ರು. ಅಷ್ಟೊತ್ತಿಗೆ ನಮ್ಮನ್ನು ಕೂಡ ಸ್ಟೇಜ್ ಮೇಲೆ ಕರೆದ್ರು. ಸೊ ಕಾಣಿ ಸ್ವಲ್ಪ ಮ್ಯೂಸಿಕ್ ಎಲ್ಲ ಹಾಕ್ತೆ ಬಿಕಾಸ್ ಆಫ್ ಕಾಪಿ ರೈಟ್ಸ್. ಕಾಣಿ ನೀವು ನೆರವೇರಿಸಿಕೊಡಬೇಕು ಅಂತ ಹೇಳಿ. ಮತ್ತೆ ಶುರುವಾಯಿತು ಫೈನಲ್ ಇಯರ್ ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸ್ ಮಾಡೋದು ಡಿಸೈನ್ಸ್ನ ಎಂಥದ್ದು ಎಲ್ಲ ಹಾಕೊಂಡು ಡ್ರೆಸ್ ಎಲ್ಲ ಹಾಕಿ ವಾಕ್ ಮಾಡ್ತಾಯಿದ್ರು. ಸೊ ತುಂಬ ಇಷ್ಟ ಆಯ್ತು ನನಗೆ ಇದೊಂದು ಕಾನ್ಸೆಪ್ಟ್. ಆ್ಯಶ್ ಮತ್ತು ಇದು ಅಂತಂದರೆ ಇದು ಕುರುಕ್ಷೇತ್ರನ ಮಹಾಭಾರತನ ಆ ಕಾನ್ಸೆಪ್ಟಲ್ಲಿ ಮಾಡೋದು. ಇದು ಕೋರಿಯನ್ ಕಾನ್ಸೆಪ್ಟ್. ಸೊ ತುಂಬ ಎಲ್ಲ ಡಿಸೈನ್ಸ್ ಆ್ಯಂಡ್ ಕ್ರಿಯೇಟಿವಿಟಿ ಕಾಂಬೋಗೆ ಸಿಕ್ತು. ನಂಗೊಂದು ಸಖತ್ ಇಷ್ಟ ಆಯಿತು. ಇಷ್ಟಿಷ್ಟು ಒಳ್ಳೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ನಮ್ಮ ಉಡುಪಿಯಲ್ಲಿದ್ರು ಅನ್ಕೊಂಡು. ಸೊ ಯಾ, ಐ ಹ್ಯಾವ್ ಎಂಜಾಯ್ಡ್ ದಿಸ್ ಪಾರ್ಟ್ ಅ ಲಾಟ್. ನಾನು ಇದಕ್ಕೆ ಕಾಯ್ತಿದ್ದೆ ಆ್ಯಕ್ಚುಲಿ. ಸಾಲಿಗ್ರಾಮ ಉದ್ಘಾಟನೆ ಆಗುವಾಗಲೇ ಹೇಳಿದ್ದೆ ನಾನು, ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆ. 2020-21 ಸಾಲಲ್ಲಿ ನಿಮ್ಮನ್ನು ಒಂದ್ಸಲ ಈ ವೇದಿಕೆಯಲ್ಲಿ ಕಂಡವರಿದ್ದೇವೆ. ಯಶಸ್ಸು ನಿಮ್ಮ ಪಾಲಿಗಾಗಿದೆ. ಇವರ ಪರಿಚಯವನ್ನು ಸಭೆಗೆ ಪರಿಚಯಿಸ್ತಾ ಇದ್ದಾರೆ ನಮ್ಮ ಜಯಶ್ರೀ ಮೇಡಮ್ ಇವರು. Kundaroma and build a strong digital presence with over 150K followers across Instagram and YouTube. Sushmita completed her MCom from Manipal Academy of Higher Education. She was crowned Karnataka Face of India and became the first runner-up at Miss Face of India 2022, which took place in Delhi. She has also walked in designer fashion shows across multiple stages, including Kerala, and served as a jury member for Miss Supermodel India. Apart from collaborating with leading brands, ಕನಸು ಕಾಣೋದು ಸುಲಭ ಅಂತೆ, ಅದನ್ನ ನಿಜಗೊಳಿಸುವಂತ ಹಠ ಇದೆಯಲ್ಲ, ಅದು ಯಶಸ್ಸಿನ ನಿಜವಾದ ಮುಖ. ಅವರು ಈ ಒಂದು ಫ್ಯಾಷನ್ ಲೋಕಕ್ಕೆ ಬಂದಂತ ಹೆಜ್ಜೆ ಇದೆಯಲ್ಲ, ಬಹುಶಃ ಆ ಹೆಜ್ಜೆ, ಆ ನೋವು, ಆ ಸಂಕಟ, ಬಹುಶಃ ಆ ಧ್ವನಿ ಅವರ ಕೊರಳಿಂದ ಬಂದಾಗ ಇನ್ನಷ್ಟು ನಮ್ಗೆ ಉತ್ತೇಜನ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ಹೆಂಗಿದ್ರಿ? ಆರಾಮ? First of all, thanks to UGI for having me here and Vidya Shetty ma'am for having me here. ಸೊ ತುಂಬ ಎಲ್ಲ ಒಳ್ಳೊಳ್ಳೆ ಟ್ಯಾಲೆಂಟನ್ನು ನಾವು ವಿಟ್ನೆಸ್ ಮಾಡಿದ್ದೀವಿ ಇವತ್ತು.
ಐ ಡೋಂಟ್ ನೋ ಮಚ್ ಅಬೌಟ್ ಗಾರ್ಮೆಂಟ್ಸ್. ಸೊ ಅಕಾರ್ಡಿಂಗ್ ಟು ಮೀ ಫ್ಯಾಷನ್ ಅಂತಂದರೆ ಒಂದು ಸ್ಟೋರಿ ಟೆಲ್ಲಿಂಗ್ ಮತ್ತು ಅಥೆಂಟಿಸಿಟಿ ಕೂಡ. ಸೊ ವಿ ಹ್ಯಾವ್ ವಿಟ್ನೆಸ್ಡ್ ಇಟ್ ಟುಡೇ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಆಲ್ ದ ಸ್ಟೂಡೆಂಟ್ಸ್. ಎಸ್, ಒಟ್ನಲ್ಲಿ ಓವರ್ ಆಲ್ ಈವೆಂಟ್ ತುಂಬ ಇಷ್ಟ ಆಯಿತು, ಗಮ್ಮತ್ತಾಯಿತು. ನಾನಂತೂ ಎಂಜಾಯ್ ಮಾಡಿದೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ. ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಗಮ್ಮತ್ತಂಗೆ ಬಾಯ್.